ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ನನ್ ಚೇಂಬರ್ಗೆ ನುಗ್ಗಿ ಕದಿತಾಳೆ ಅಂದ್ರೆ ಹೌ ಡೇರ್ ಇಸ್ ಶಿ? ಕೇರ್ ಟೇಕರ್ಸ್ ನಡ್ಕೊಳ್ಳೋ ರೀತಿನ ಇದು? ಅಲ್ಲ ಶರತ್, ಬೇಸಿಕ್ ಮ್ಯಾನರ್ಸ್ ಇಲ್ಲ ಇವಳಿಗೆ. ಸಾರಿ ಟು ಸೇ ದಿಸ್, ಇದನ್ನೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡು ಶರತ್, ಈಗ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ನೀನೇ ಡಿಸೈಡ್ ಮಾಡು. ನಾನು ನಿಂಗೆ ಸ್ವಲ್ಪ ಟೈಮ್ ಕೊಡ್ತೀನಿ. ನೀನೇನು ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲ, ನಿನಗೆ ಒಂದು ಸ್ವಲ್ಪನೂ ಬೇಸಿಕ್ ಮ್ಯಾನರ್ಸ್ ಇಲ್ವಾ? ಎಲ್ಲಿ ಹೋದ್ರು ಇದಾಯ್ತಲ್ಲ ನಿಂದು. ಇದೇ ಮಳ್ಳಿ ಅನ್ಕೊಂಡ್ಬಿಟ್ಟಿದ್ಯಾ ನಿನಗೆ ಬೇಕಾದಂಗೆಲ್ಲ ಮಾಡೋದಕ್ಕೆ? ಎಲ್ಲಿ ಹೇಗಿರ್ಬೇಕು, ಏನ್ ಮಾತಾಡ್ಬೇಕು ಅನ್ನೋ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರ್ಬೇಕು. ಫ್ಯಾಕ್ಟ್ರಿ ಆಯ್ತು, ಮನೆ ಆಯ್ತು, ಅಲ್ಲಿ ಏನೋ ಒಂದು ಮಾಡ್ತಾ ಇರ್ತೀಯ, ಅದನ್ನ ಹೆಂಗೋ ಟಾಲರೇಟ್ ಮಾಡ್ಕೊಡ್ತೀನಿ. ಆದ್ರೆ ಇದು ಹಿತ ಓದ್ತಿರೋ ಸ್ಕೂಲು, ಇಲ್ಲ ಅವ್ರ ಭವಿಷ್ಯ ಡಿಸೈಡ್ ಆಗುತ್ತೆ. ಅಲ್ಲ, ಹೆಡ್ ಟೀಚರ್ ರೂಮಲ್ಲಿ ಏನ್ ಮಾಡ್ತಾ ಇದ್ದೆ ನೀನು? ಅಲ್ಲ, ನಾನು ಮಾತಾಡ್ಬೇಡ ನೀನು. ಅಟೆನ್ಷನ್ ಸೀಕರ್ ನೀನು. ಎಲ್ರು ಯಾವಾಗ್ಲೂ ಏನೋ ಹೊಗಳ್ತಾ ಇರ್ಬೇಕು ಅಂತಾನೆ ಈ ತರ ಎಲ್ಲ ಮಾಡ್ತಾ ಇರ್ತೀಯ ಅಂತ ಅನ್ಸುತ್ತೆ. ನಿನಗೆ ಹಿತ ಬಗ್ಗೆ ಒಂದ್ ಸ್ವಲ್ಪನೂ ಕಾಳಜಿ ಇಲ್ಲ. ಶೋ ಆಫ್ ಮಾಡೋದು ಮಾತ್ರ ಇಂಪಾರ್ಟೆಂಟ್. ಅದಕ್ಕೆ ಸ್ಕೂಲಿಗೆ ಬಂದು ಈ ತರ ಎಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆಯಾ ಅಲ್ವಾ? ನಿನಗೆ ತಾಳ್ಮೆ ಇಲ್ಲ. ನೀನ್ ಬರೀ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ. ದೊಡ್ಡ ಸೆಲ್ಫಿಶ್ ನೀನು. ನಿನ್ ತಲೆಹಟ್ಟೆಯಿಂದ ಹಿತಾಗೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಸಣ್ಣ ಥಾಟ್ ಕೂಡ ಬರಲಿಲ್ವಾ ನಿನ್ಗೆ? ಇವಾಗ ಮೇಡಮ್ ಏನ್ ಮಾಡ್ತೀರಾ ನೋಡಿ ಅಂತ ಹೇಳಿದ್ರಲ್ಲ, ಏನ್ ಮಾಡ್ಲಿ ಹೇಳು? ಹಿತ ಏನಾದ್ರೂ ನಾಳೆಯಿಂದ ಬರೋದ್ ಬೇಡ ಅಂತ ಹೇಳಿದ್ರೆ ಅವಳ ಭವಿಷ್ಯಕ್ಕೆ ಎಷ್ಟು ದೊಡ್ಡ ಕಪ್ಚುಕ್ಕೆ ಅಂತ ಗೊತ್ತಾ ನಿನ್ಗೆ? ಯೋಚನೆ ಮಾಡಿದ್ಯಾ ಅದ್ರ ಬಗ್ಗೆ? ನಿನ್ನಿಂದಾಗಿ ಹಿತ ಭವಿಷ್ಯ ಹಾಳಾಗ್ತಾ ಇದೆ. ಛೇ! ಬಾಸು, ನೀವು ಮಾಡಿದ ನನಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಪಾಪ ದುರ್ಗಾ. ನಡಿ ಮೊದಲು ಇಲ್ಲಿಂದ ನೀನು. ಎಲ್ಲದಕ್ಕೂ ಮಧ್ಯ ಬರ್ತೀಯ. ನೀನೇನ್ ದುರ್ಗಾ ಲಾಯರಾ? ಲಾಯರ್ ಆಗಿದ್ರೆ ನಿಮ್ಮ ಕೇಸ್ ಹಾಕಿ ಕೋರ್ಟ್ ಗೆಳ್ಕೊಂಡು ಹೋಗ್ತಿರ್ಲಿಲ್ವಾ? ಪಶ್ಚಾತ್ತಾಪ ಪಡೋ ಟೈಮ್ ಬರುತ್ತೆ ಬಾಸು, ನೆನ್ಪಿರ್ಲಿ. ಉಪ್ಪು ತಿನ್ನೋನು ನೀರ್ ಕುಡಿಲೇಬೇಕು. ಎಲ್ಲರೂ ದುರ್ಗಾ ಕಡೆನೇ ಆಗೋದ್ರು. ತಪ್ಪು ಮಾಡೋರ್ನ ಅಪೋಸ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಾಗಲ್ಲ. ಇವ್ರು ಹೀಗೆ ಮಾಡೋದಕ್ಕೇನೆ ಅವಳು ಹಾಗೆ ಮೆರೆಯೋದು. ಮ್ಯಾಮ್, ಐಮ್ ಎಕ್ಸ್ಟ್ರೀಮ್ಲಿ ಸಾರಿ ಮ್ಯಾಮ್. ಇನ್ನೊಂದ್ಸಲ ದುರ್ಗಾ ಹಿತನ ಪಿಕ್ ಮಾಡೋದಕ್ಕೆ ಸ್ಕೂಲಿಗೆ ಬರೆದಿರೋ ಥರ ನಾನು ನೋಡ್ಕೋತೀನಿ. ಬರ್ತೀನಿ ಮ್ಯಾಮ್. ಶರತ್, ಒಂದು ನಿಮಿಷ. ನನ್ನ ಮಾತು ಹೊರಟಿರ್ಬೋದು, ಆದರೆ ದುರ್ಗಾ ಯಾಕೆ ಹಾಗೆ ನಡ್ಕೊಂಡ್ಲು ಅಂತ ನಂಗೆ ಅರ್ಥ ಆಗತ್ತೆ. ಆ ವಾಕ್ಮನ್ ಹಿತಾಗ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂತ ನಾನು ಅದನ್ನು ತೆಗೆದು ಇಟ್ಕೊಂಡಿದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.